ಸರಿಯಾಗಿ 22 ವರ್ಷಗಳ ಹಿಂದೆ ಭಾರತದ ಸಂಸತ್ ಭವನದ ಮೇಲೆ ಭಯೋತ್ಪಾದಕರ ದಾಳಿಯಾಗಿತ್ತು. ಈ ಘಟನೆ ನಡೆದ ದಿನದಂದೇ ಸಂಸತ್ ಭವನದಲ್ಲಿ ಇಂದು ಭಾರೀ ಭದ್ರತಾ ಲೋಪ ಕಂಡುಬಂದಿದೆ. 22 ವರ್ಷಗಳ ಹಿಂದಿನ ಸಂಸತ್ ಭವನದ ಮೇಲಿನ ಉಗ್ರರ ಘಟನೆಯ ಬಳಿಕ ಸರಿಯಾಗಿ 22 ವರ್ಷಗಳ ಹಿಂದೆ ಭಾರತದ ಸಂಸತ್ ಭವನದ ಮೇಲೆ ಭಯೋತ್ಪಾದಕರ ದಾಳಿಯಾಗಿತ್ತು. ಸಂಸತ್ ದಾಳಿಯಲ್ಲಿ ಹುತಾತ್ಮರಾದ ಭದ್ರತಾ ಸಿಬ್ಬಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಅಂದು ನಡೆದ ದಾಳಿಯಲ್ಲಿ 9 ಅಮಾಯಕರು ಮೃತಪಟ್ಟಿದ್ದರು, 18 ಮಂದಿ ಗಾಯಗೊಂಡಿದ್ದರು. ಪ್ರಜಾಪ್ರಭುತ್ವದ ಹೃದಯ ಭಾಗವೆಂಬ ಪರಿಗಣಿಸಲಾದ ಭಾರತದ ಹೆಮ್ಮೆಯ ಸಂಸತ್ ಭವನದಲ್ಲಿ ನಡೆದ ಈ ಘಟನೆ ಸಾಕಷ್ಟು ಆತಂಕ. ಸಂಸತ್ ಮೇಲಿನ ಉಗ್ರರ ದಾಳಿಯ ಬಗ್ಗೆ ವಿವರ. ಅಂದು ಡಿಸೆಂಬರ್ 13, 2001ರಂದು ಈ ಘಟನೆ ನಡೆಯಿತು. ಅಂದು ಬೆಳಗ್ಗೆ 5 ಭಯೋತ್ಪಾದಕರು ಗೃಹ ಸಚಿವಾಲಯದ ಸ್ಪೀಕರ್ ಅಂಟಿಸಿರುವ ಕೆಂಪು ದೀಪ ಇರುವ ನಕಲಿ ಅಂಬಾಸಡರ್ ಕಾರಿನಲ್ಲಿ ಆಗಮಿಸಿದ್ದರು. ಬೆಳಗ್ಗೆ 11:40 ಸಂಸತ್ ಭವನದ ಸಂಕೀರ್ಣವನ್ನು ಪ್ರವೇಶಿಸಿದರು. ಅಂದು ಉಗ್ರರಿದ್ದ ಕಾರು ಸಂಸತ್ ಭವನದ ಗೇಟ್ ಸಂಖ್ಯೆ 12ರ ಕಡೆಗೆ ಸಾಗುತ್ತಿದ್ದಂತೆ ಸಂಸತ್ ಭವನದ ವಾರ್ಡ್ ಸಿಬ್ಬಂದಿಗೆ ಅನುಮಾನ ಬಂತು. ವಾಹನವನ್ನು ಹಿಂದಕ್ಕೆ ತಿರುಗಿಸಲು ಸೂಚಿಸಿದರು. ಬಳಿಕ ಆ ಕಾರು ಕಿಶನ್ ಕಾಂತ್ ಅವರ ವಾಹನಕ್ಕೆ ಅಪ್ಪಳಿಸಿತು. ಹೊರಬಂದ ಉಗ್ರರು ಗುಂಡಿನ ದಾಳಿ ಆರಂಭಿಸಿದರು. ತಕ್ಷಣ ಸೈರನ್ ಹಾಕಲಾಯಿತು. ಕಟ್ಟಡದ ಎಲ್ಲ ಗೇಟುಗಳನ್ನು ಮುಚ್ಚಲಾಯಿತು. ಸುಮಾರು 30 ನಿಮಿಷಗಳ ಕಾಲ ಗುಂಡಿನ ಚಕಮಕಿ ನಡೆಯಿತು. ಈ ಘಟನೆಯಲ್ಲಿ 8 ಭದ್ರತಾ ಸಿಬ್ಬಂದಿ ಮತ್ತು ಒಬ್ಬ ತೋಟದ ಮಾಲಿ ಮೃತಪಟ್ಟರು. ಎಲ್ಲ 5 ಉಗ್ರರನ್ನು ಸಾಯಿಸಲಾಯಿತು. ಈ ಗುಂಡಿನ ದಾಳಿಯಲ್ಲಿ ಕನಿಷ್ಠ 15 ಜನರು ಗಾಯಗೊಂಡಿದ್ದರು. ಆ ಸಮಯದಲ್ಲಿ ಸಂಸತ್ನಲ್ಲಿ 100ಕ್ಕೂ ಹೆಚ್ಚು ಮಂತ್ರಿಗಳು, ಸಂಸದರು ಇದ್ದರು. ಅವರಿಗೆ ಯಾವುದೇ ಹಾನಿ ಸಂಭವಿಸಿರಲಿಲ್ಲ. ಪಾಕಿಸ್ತಾನದ ಮೇಲೆ ಇದರ ಅನುಮಾನ. ಸಂಸತ್ ಭವನದ ಮೇಲೆ ಭಯೋತ್ಪಾದಕರ ದಾಳಿಯನ್ನು ಪಾಕಿಸ್ತಾನದ ಮೂಲಕ ಮತ್ತು ಬೆಂಬಲಿತ ಭಯೋತ್ಪಾದಕರ ಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಜಂಟಿಯಾಗಿ ನಡೆಸಿದೆ ಎಂದು ಗೃಹ ಸಚಿವ ಎಲ್.ಕೆ. ಅಡ್ವಾಣಿಯವರು ಲೋಕಸಭೆಯಲ್ಲಿ ಹೇಳಿದ್ದರು. ಇಲ್ಲಿಯವರೆಗೆ ತನಿಖೆಯಲ್ಲಿ ಈ 5 ಉಗ್ರರು ಪಾಕಿಸ್ತಾನಿ ಪ್ರಜೆಗಳು ಎಂದು ಕಂಡುಬಂದಿದೆ ಎಂದು ಅವರು ಹೇಳಿದ್ದರು. ಈ ಉಗ್ರ ದಾಳಿಯ ಪಿತೂರಿ ನಡೆಸಿದ ಆರೋಪಿಗಳ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದರು. ಅಫ್ಜಲ್ ಗುರು ಮತ್ತು ಇತರರು ಆರೋಪಿಗಳು ಎಂದು ಘೋಷಿಸಲಾಯಿತು. ಪೊಲೀಸ್ ವಿಶೇಷ ದಳವು 4 ವ್ಯಕ್ತಿಗಳನ್ನು ಬಂಧಿಸಿತು. ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಮಾಜಿ ಉಗ್ರಗಾಮಿ ಮೊಹಮ್ಮದ್ ಅಫ್ಜಲ್ ಗುರು, ಆತನ ಸಹೋದರ ಸಂಬಂಧಿ ಶೌಕತ್ ಹುಸೇನ್ ಗುರು, ಶೌಕತ್ ಅವರ ಪತ್ನಿ ಅಫ್ಸಾನ್ ಗುರು ಮತ್ತು ದೆಹಲಿ ವಿಶ್ವವಿದ್ಯಾಲಯದಲ್ಲಿ. ಹಾಗಾದರೆ ಲೋಕಸಭೆಯಲ್ಲಿ ಇಂದು ಏನಾಯಿತು? ಲೋಕಸಭೆ ಕಲಾಪ ನಡೆಯುತ್ತಿದ್ದಾಗಲೇ ಭದ್ರತಾ ಲೋಪ ಉಂಟಾಗಿದ್ದು, ವೀಕ್ಷಕರ ಗ್ಯಾಲರಿಯಿಂದ 2 ಸಂಸದ್ ಕಲಾಪ ಸ್ಥಳಕ್ಕೆ ನುಗ್ಗಿ ಗೊಂದಲ ಉಂಟು ಮಾಡಿದ. ಲೋಕಸಭಾ ಕಲಾಪ ನಡೆಯುತ್ತಿದ್ದಾಗಲೇ ಭದ್ರತಾ ಲೋಪ ಉಂಟಾಗಿದ್ದು, ವೀಕ್ಷಕರ ಗ್ಯಾಲರಿಯಿಂದ 2 ಸಂಸದನ ಕಲಾಪ ಸ್ಥಳಕ್ಕೆ ನುಗ್ಗಿ ಗೊಂದಲ ಉಂಟು ಮಾಡಿದ ಕಳವಳಕಾರಿ ಘಟನೆ ನಡೆದಿದೆ. ಒಬ್ಬ ಯುವಕ ಮತ್ತು ಯುವತಿ ಈ ಕೃತ್ಯವೆಸಗಿದ್ದಾರೆ ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಈ ಘಟನೆಗೂ 22 ವರ್ಷಗಳ ಹಿಂದೆ ನಡೆದ ಉಗ್ರರ ದಾಳಿ ಘಟನೆಗೆ, ಅಫ್ಜಲ್ ಗುರುವಿಗೆ ನೀಡಿರುವ ಮರಣದಂಡನೆಗೆ ಇತ್ಯಾದಿಗಳಿಗೆ ಸಂಬಂಧವಿದೆಯೇ ಎನ್ನುವುದು ತನಿಖೆಯಿಂದ ಬಹಿರಂಗವಾಗಬೇಕಾಗಿದೆ. ಮತ್ತೊಂದಿಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.